ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ನಾವು ಸಿಕ್ಕಾಪಟ್ಟೆ ಈ UPI ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ನಾವು ಯಾರೂ ಕೂಡ ಈಗ ಕ್ಯಾಶನ್ನು ಕ್ಯಾರಿ ಮಾಡೋದೇ ಇಲ್ಲ. ಈಗ ಕ್ಯಾಶ್ಲೆಸ್ ಇಂಡಿಯಾ ಆಗಿಬಿಟ್ಟಿದೆ, ಡಿಜಿಟಲ್ ಇಂಡಿಯಾ ಆಗಿಬಿಟ್ಟಿದೆ. ಎಲ್ಲೇ ಹೋದರೂ ಕೂಡ ಏನೇ ಒಂದು ತರಕಾರಿ ಅಥವಾ ಹಣ್ಣು ಅಥವಾ ಬೀದಿ ಬದಿ ವ್ಯಾಪಾರಿಗಳ ಹತ್ರನೇ ನಾವೇನಾದರೂ ಒಂದು ತಗೊಳ್ತಿದ್ದೀವಿ, ವ್ಯವಹಾರ ವಹಿವಾಟು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಕ್ಯಾಶ್ ಬದಲಾಗಿ UPI ಮುಖಾಂತರ ಅವ್ರಿಗೆ ಪೇಮೆಂಟನ್ನು ಮಾಡ್ತೀವಿ. ಅಷ್ಟು ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀವಿ ನಾವು ಇಂಡಿಯನ್ಸು. ಯಾಕಂತ ಹೇಳಿದ್ರೆ ನಾವು ಎಲ್ಲೇ ಹೋದರೂ ಒಂದು ₹5 ವಸ್ತುನೇ ತೊಗೊಂಡ್ರು, 50,000 ರೂಪಾಯಿ ವಸ್ತುನೇ ತೊಗೊಂಡ್ರು, ನಾವು ಅವರಿಗೆ ಪೇಮೆಂಟ್ ಮಾಡ್ತಿರೋದೇ ಈ ಡಿಜಿಟಲ್ ಮುಖಾಂತರ, ಆನ್ಲೈನ್ ಮುಖಾಂತರ. ಸೊ ಈಗ ಕೆಲವೊಂದು ಬಾರಿ ಏನಾಗ್ಬಿಡುತ್ತೆ, ನಾವು ಟ್ರಾವೆಲ್ ಮಾಡಬೇಕಾದಂತಹ ಸಮಯದಲ್ಲಿ ಅಥವಾ ನಾವು ಎಲ್ಲಾದರೂ ನೆಟ್ವರ್ಕ್ ಇಲ್ಲದೇ ಇರುವಂತಹ ಪ್ರದೇಶಗಳಿಗೆ ಹೋದಾಗ ಅವರಿಗೆ UPI ಮುಖಾಂತರ ನಾವು ದುಡ್ಡನ್ನು ಹಾಕೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಅಂತಹ ಸಮಯದಲ್ಲಿ ನಿಮ್ಮ ಹತ್ರ ಕ್ಯಾಶ್ ಇರೋದಿಲ್ಲ, ನೀವು ಬರೀ UPI ಮೇಲೆ ಡಿಪೆಂಡ್ ಆಗಿರ್ತೀರ. ಹೋಗಲಿ ಅದನ್ನು ಸ್ಕ್ಯಾನರ್ನ ಬೇರೆಯವರಿಗೆ ಕಳಿಸ್ಬಿಟ್ಟು ಪೇಮೆಂಟ್ ಮಾಡಿಸೋಣ ಅನ್ನೋದಕ್ಕೂ ನಮ್ಮ ಹತ್ರ ಇಂಟರ್ನೆಟ್ ಇರೋದಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ UPI ಅವರು ಹೊಸ ತಂತ್ರಜ್ಞಾನವನ್ನು ಈಗಾಗಲೇ ಜಾರಿ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾದಂತಹ ಟೆಕ್ನಾಲಜಿ ಇದು ಅಂತ ಕೇಳಿದ್ರೆ NFC ಮುಖಾಂತರ, ಅಂದರೆ ನಿಯರ್ ಫೀಲ್ಡ್ ಕಮ್ಯುನಿಕೇಷನ್ ಮುಖಾಂತರ ನೀವು ಟ್ಯಾಪ್ ಆ್ಯಂಡ್ ಪೇ ಮಾಡೋದ್ರ ಮುಖಾಂತರ ನೀವು ಬೇರೆಯವರಿಗೆ ಪೇಮೆಂಟನ್ನು ಮಾಡ್ಬೋದು. ಹೇಗೆ ವರ್ಕ್ ಆಗುತ್ತೆ ಇದು ಅನ್ನೋ ಕುತೂಹಲ ನಿಮಗಿತ್ತು ಅಂತಂದರೆ, ಈಗ ನಾವು UPIನಲ್ಲಿ ನಮ್ಮ ಅಕೌಂಟ್ ಆ್ಯಡ್ ಮಾಡ್ಕೊಳ್ತೀವಿ, ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡ್ಕೊಳ್ತೀವಿ ಅಥವಾ ಕ್ರೆಡಿಟ್ ಕಾರ್ಡ್ನ, ಡೆಬಿಟ್ ಕಾರ್ಡ್ನ ಆ್ಯಡ್ ಮಾಡ್ಕೋತೀವಿ. ಆ್ಯಡ್ ಮಾಡಿಕೊಂಡು ನಾವು ಬೇರೆಯವರಿಗೆ ಪೇಮೆಂಟ್ಗಳನ್ನು ಪಾಸ್ಕೋಡ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಈಗ ನಾವು ಯಾರಿಗಾದರೂ ದುಡ್ಡು ಕಳಿಸ್ತಿದ್ದೀವಿ ಅಂತಂದರೆ ನಾವು ಡೆಬಿಟ್ ಕಾರ್ಡ್ ಮುಖಾಂತರ, ಕ್ರೆಡಿಟ್ ಕಾರ್ಡ್ ಮುಖಾಂತರ ಅಥವಾ ವಾಲೆಟ್ ಮುಖಾಂತರ ಕಳಿಸ್ತೀವಿ. ಅದೇ ರೀತಿಯಾಗೇ ಇಂಟರ್ನೆಟ್ ಸಮಸ್ಯೆ ಬಂದಾಗ, ಇಂಟರ್ನೆಟ್ ಇಲ್ಲ ಅಂದಾಗ ನಾವು ಹೇಗೆ ಬೇರೆಯವ್ರಿಗೆ ದುಡ್ಡು ಕಳಿಸ್ಬೇಕು ಅನ್ನೋದು ಈಗ ಎಲ್ರಿಗೂ ಕ್ವಶನ್ ಮಾರ್ಕ್ ಇತ್ತು. ಇಂಟರ್ನೆಟ್ ವರ್ಕ್ ಆಗಲ್ಲ ಅಂದಾಗ ಸಾಕಷ್ಟು ಜನ ಒದ್ದಾಡ್ತಿದ್ರು, ಹೇಗಪ್ಪ ಪೇಮೆಂಟ್ ಮಾಡೋದು, ಬಂದ್ಬಿಟ್ಟಿದ್ದೀವಿ, ತೊಗೊಂಡ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ. ಸೊ ಅದ್ರ ಬದಲಾಗಿ ನೀವು UPI ಲೈಟನ್ನು ಡೌನ್ಲೋಡ್ ಮಾಡ್ಕೋಬೇಕು. UPI ಲೈಟನ್ನು ಡೌನ್ಲೋಡ್ ಮಾಡ್ಕೊಂಡಾಗ ನಿಮಗೆ ವಾಲೆಟ್ಟಿಗೆ 5,000 ರೂಪಾಯಿಗಿಂತ ಕಡಿಮೆ ದುಡ್ಡನ್ನು ಹಾಕ್ಕೋಬೇಕು. 5,000 ರೂಪಾಯಿಗಿಂತ ಜಾಸ್ತಿ ಹಾಕ್ಕೊಂಡ್ರೆ ಅಕೌಂಟ್ ಫ್ರೀಸ್ ಆಗುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ 2,000 ರೂಪಾಯಿ ಅಥವಾ 5,000 ರೂಪಾಯಿ ಎಷ್ಟಾಗುತ್ತೆ ಅಷ್ಟು 5,000 ರೂಪಾಯಿ ಒಳಗಡೆ ನೀವು UPI ಲೈಟ್ ವಾಲೆಟ್ನಲ್ಲಿ ಅಮೌಂಟನ್ನು ಹಾಕೊಂಡಿಟ್ಕೊಂಡು ನೀವು USD ಕೋಡ್ ಮುಖಾಂತರ ಅಥವಾ ನೀವು ಬೇರೆಯವರಿಗೆ ಪಾಯಿಂಟ್ ಆಫ್ ಸ್ಕೇಲ್, ಇವಾಗ ಎಲ್ಲೋ ಒಂದು ಕಡೆ ಒಂದು ಚಾಕ್ಲೇಟನ್ನು ತೊಗೊಳಕ್ಕೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳೋಣ, ಅಲ್ಲಿ ನೀವು ಪೇಮೆಂಟ್ ಮಾಡಬೇಕಾದಾಗ ಇಂಟರ್ನೆಟ್ ಇಲ್ಲ ಅಂತಂದರೆ ಜಸ್ಟ್ ನೀವು ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ಅಥವಾ ಅಲ್ಲಿರುವಂತಹ ಒಂದು ಪಾಯಿಂಟ್ ಆಫ್ ಸ್ಕೇಲ್ ಅಂತ ಏನು ಹೇಳ್ತೀವಿ, ಇವಾಗ ನಾವು ಪೆಟ್ರೋಲ್ ಬಂಕ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸಲ್ಲಿ ನೋಡಿರ್ತೀವಲ್ಲ ಆ ಸ್ಕೇಲ್ಸ್, ಪಾಯಿಂಟ್ ಆಫ್ ಸ್ಕೇಲ್ಸ್, ಅದಕ್ಕೆ ನೀವು ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ಅಥವಾ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು. ಯಾವುದೇ ರೀತಿಯಾದಂತಹ ನೀವು ಪಾಸ್ಕೋಡನ್ನು ಹಾಕದೇನೆ ನೀವು ಪೇಮೆಂಟನ್ನು ಮಾಡ್ಬೋದು. ಅದಕ್ಕಾಗಿಯೇ ಲಿಮಿಟ್ ಎಲ್ಲ ಜಾಗೃತಿ ಪರ್ಪಸ್ಗೆ ಅಂತ ಹೇಳಿ 2,000 ರೂಪಾಯಿನ ಅಷ್ಟೇ ಇಟ್ಟಿದೆ. ಇಫ್ ಇನ್ ಕೇಸ್ ಜಾಸ್ತಿ ಇಟ್ಟರೆ ಎಲ್ಲಿ ಸ್ಕ್ಯಾಮ್ ಆಗಿಬಿಡ್ಬೋದು ಅನ್ನೋ ಒಂದು ಕಾರಣಕ್ಕೆ 2,000 ರೂಪಾಯಿಗಿಂತ ಜಾಸ್ತಿ ನೀವೇನೇ ಶಾಪಿಂಗ್ ಮಾಡಿದರೂ ಕೂಡ ಟ್ಯಾಪ್ ಆ್ಯಂಡ್ ಪೇ ವರ್ಕ್ ಆಗಲ್ಲ. ಅದಕ್ಕಿಂತ ಕೆಳಗಡೆ ಅಥವಾ ಅಷ್ಟು ಅಮೌಂಟನ್ನು ನೀವು ಶಾಪ್ ಮಾಡಿದರೆ ಮಾತ್ರ ನೀವು ಟ್ಯಾಪ್ ಆ್ಯಂಡ್ ಪೇ ಮುಖಾಂತರ ಮಾಡ್ಬೋದು. ಇದು ಒಂಥರ ಒಳ್ಳೆಯದೇ ಅಂತ ನನಗನ್ಸುತ್ತೆ. ಬಿಕಾಸ್ ಸಮ್ಟೈಮ್ಸ್ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ನೆಟ್ವರ್ಕ್ ಇಶ್ಯೂಸಿಂದ ನಾವು ಪೇಮೆಂಟ್ಗಳನ್ನು ಮಾಡದೆ ಒದ್ದಾಡಿರುವಂತಹ ದಿನಗಳು ಕೂಡ ಇರುತ್ತೆ. ಈ ರೀತಿಯಾದಂತಹ ಟ್ಯಾಪ್ ಆ್ಯಂಡ್ ಪೇ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು, ಯಾವಾಗ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಎಲ್ಲಾದರೂ ನೆಟ್ವರ್ಕ್ ಇಲ್ದಿರುವಂತಹ ಪ್ರದೇಶದಲ್ಲಿದ್ದೀರಾ ಅಂತ. ತುಂಬ ಜಾಗೃತೆಯಿಂದ ಇರಿ. ಯಾಕಂತ ಹೇಳಿದ್ರೆ ಈಗ ಆನ್ಲೈನ್ ಸ್ಕ್ಯಾಮ್ಸ್ ಆಗಿರ್ಬೋದು ಅಥವಾ ಪೇಮೆಂಟ್ ಮಾಡುವಂತಹ ಟೈಮ್ನಲ್ಲಿ ನಡೆಯುವಂತಹ ಸ್ಕ್ಯಾಮ್ಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಜನಕ್ಕೆ ಎಷ್ಟೇ ಎಜುಕೇಟ್ ಮಾಡಿದ್ರೂ ಕೂಡ ಜನ ಮೋಸ ಹೋಗ್ತಾನೆ ಇದ್ದಾರೆ. ಎಷ್ಟೇ ಎಜುಕೇಷನ್ ತೊಗೊಂಡಿದ್ರು, ಅಂದರೆ ಇದ್ರ ಬಗ್ಗೆ ತುಂಬ ಜನ ತಿಳ್ಕೊಂಡಿದ್ರು ಕೂಡ ಅವ್ರು ಕೂಡ ಮೋಸ ಹೋಗ್ತಾ ಇದ್ದಾರೆ. ಅಧಿಕಾರಿಗಳಿಂದ ನಾರ್ಮಲ್ ಜನದವರೆಗೂ ಕೂಡ ಮೋಸ ಹೋಗ್ತಾನೆ ಇದ್ದಾರೆ. ಸೊ ಇದನ್ನೆಲ್ಲ ತಡೆಗಟ್ಕೋಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಜಾಗೃತಿಯಲ್ಲಿ ನಾವಿರಬೇಕಾಗತ್ತೆ. ಸೊ ಕೇರ್ಫುಲ್ ಆಗಿರಿ ಯಾವುದಾದ್ರೂ ಪೇಮೆಂಟ್ಸ್ ಮಾಡ್ತಿರ್ಬೇಕಾದ್ರೆ. ಮತ್ತೆ ಸಿಗೋಣ, ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.